ಆಗುವ ಅನ್ಯಾಯ ತಪ್ಪಿಸಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇನ್ನೊಂದು ವಾರದಲ್ಲಿ ತಾಲೂಕಿನ ಸಾಲಗಾಮೆಯಲ್ಲಿ ನೂತನ ರೈತ ಹಿತರಕ್ಷಣಾ ಸಮಿತಿ ಸಂಘಟನೆ ಆರಂಭಿಸುವುದಾಗಿ ಎಎಪಿ ಪಕ್ಷದ ಮುಖಂಡರಾದ ಅಗಿಲೆ ಯೋಗೇಶ್ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತಾ ನಾನು ಅಗಿಲೆ ಯೋಗೀಶು, ನಮ್ಮ ರೈತ ಮುಖಂಡರು ಮಗಳನವರು, ಚಂದ್ರಣ್ಣವರು, ಲಕ್ಷ್ಮಣವರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಬೇರೆ ಬೇರೆ ವಿಚಾರದಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರೂ ಯಾರೂ ಕೇಳುತ್ತಿಲ್ಲ. ರಾಜಕೀಯ ಹೊರತುಪಡಿಸಿ ರೈತರಿಗೆ ಆಗುವಂತಹ ಸಮಸ್ಯೆಯನ್ನು ಧ್ವನಿ ಎತ್ತಲು ಹಾಗೂ ರೈತರಿಗೆ ಪರಿಹಾರ ಕೊಡಿಸಿ ನ್ಯಾಯ ಕೊಡಿಸಲು ರೈತ ಹಿತ ರಕ್ಷಣಾ ಸಮಿತಿ ಪ್ರಾರಂಭಿಸಲು ಎಲ್ಲ ಹಿರಿಯ ರೈತ ಮುಖಂಡರು ಹಾಗೂ ರೈತರು ನಿರ್ಧರಿಸಿದ್ದಾರೆ. ಕೆಇಬಿಯಿಂದ ರೈತರಿಗೆ ತುಂಬಾ ಅನಾನುಕೂಲ ಆಗುತ್ತಿದೆ. ಟಿಸಿ ಸುಟ್ಟು ಹೋದರೆ ರೈತರಿಗೆ ಹಾಕಿಸಬೇಕು. ಒಂದು ಟಿಸಿ ಹಾಕಿಸಲು 4 ಲಕ್ಷ ರು ಬೇಕಾಗುತ್ತದೆ. ಈ ಬಗ್ಗೆ ವಿರೋಧ ಪಕ್ಷದವರು ಮಾತನಾಡುತ್ತಿಲ್ಲ. ಆಡಳಿತ ಪಕ್ಷದವರಿಗೆ ಅರಿವಿಲ್ಲ. ಬೇರೆ ಬೇರೆ ವಿಷಯಗಳಲ್ಲಿ ಮಗ್ನರಾಗಿದ್ದಾರೆ. ರೈತರು ಖರ್ಚು ಮಾಡಿ ಟಿಸಿ ಹಾಕಿಸುವುದನ್ನು ನಿಲ್ಲಿಸಿ ಸರ್ಕಾರವೇ ಹಾಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಈ ಕಾರ್ಯಕ್ರಮ ಹಾಸನ ಜಿಲ್ಲೆಯಿಂದ ಪ್ರಾರಂಭವಾಗಿ ಇಡೀ ರಾಜ್ಯಾದ್ಯಂತ ಮನವರಿಕೆ ಮಾಡಲು ಒಂದು ಸಂಘಟನೆ ಪ್ರಾರಂಭಿಸಿದ್ದೇವೆ. ರೈತರು ಮುಂದೆ ಬಂದು ನಡೆಸಿಕೊಂಡು ಹೋಗುವ ಸಂಘಟನೆ ಆಗಿದ್ದು, ಇನ್ನೊಂದು ವಾರದಲ್ಲಿ ರೈತ ಹಿತರಕ್ಷಣಾ ಸಮಿತಿ ಪ್ರಾರಂಭ ಮಾಡಲಾಗುವುದು ಎಂದರು. ರೈತರಿಗೆ ಏನೇ ಸಮಸ್ಯೆ ರೈತರೇ ನಿಂತು ಹೋರಾಟ ಮಾಡಿದ್ದಾರೆ. ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ರೈತರಿಗೆ ಮನವರಿಕೆ ಮಾಡಲಾಗುವುದು. ಇನ್ನು ಎಲ್ಲಾ ಗ್ರಾಮದಿಂದ ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗುವುದು. ಮುಖ್ಯಮಂತ್ರಿಗಳ ಭೇಟಿ ಮಾಡಿ ನೀವು ಮಾಡಿರುವ ಕಾರ್ಯ ತಪ್ಪಾಗಿದೆ, ಕೂಡಲೇ ಸರಿಪಡಿಸಿಕೊಳ್ಳಬೇಕೆಂದು ಕೋರಲಾಗುವುದು. ಈ ವಾರದಲ್ಲಿ ತಾಲೂಕಿನ ಸಾಲಗಾಮಿಯಲ್ಲಿ ರೈತ ಹಿತ ರಕ್ಷಣಾ ಸಮಿತಿ ಉದ್ಘಾಟನೆಗೊಳ್ಳಲಿದೆ ಎಂದು ಹೇಳಿದರು. ಈ ಸಮಿತಿಯಲ್ಲಿ ನಾನು ಇರುವುದಿಲ್ಲ, ಆದರೆ ಒಬ್ಬ ಪೋಷಕನಾಗಿ ಸಮಿತಿಗೆ ಸಹಕಾರ ಕೊಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದರು. ಈಗ ಚುನಾವಣಾ ರಾಜಕಾರಣ ಕಷ್ಟವಿದ್ದು ಒಬ್ಬ ಶಾಸಕನಾಗಬೇಕಾದರೆ 100 ಕೋಟಿಯಷ್ಟು ಹಣ ಬೇಕು. ಆ ಕನಸು ಕಾಣುವುದನ್ನು ಮರೆತು ರೈತರ ಪರ ನಿಂತು ಹೋರಾಟ ಮಾಡಲಾಗುವುದು. ಎಲ್ಲ ಪಾರ್ಟಿಯವರು ಈ ಸಮಿತಿಗೆ ಕರೆಯಲಾಗುವುದು. ಯಾರು ಬೇಕಾದರೂ ಬಂದು ಸಹಕಾರ ಕೊಡಬಹುದು. ಪಕ್ಷಾತೀತವಾಗಿ ನಡೆಯುವ ಸಂಘಟನೆಯಾಗಿದೆ ಎಂದು ಸಂಘಟನೆಯ ಗುರಿಯನ್ನು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಚಂದ್ರು, ಮೂಗಣ್ಣ, ಲಕ್ಷ್ಮಣ್ ಇತರರು ಉಪಸ್ಥಿತರಿದ್ದರು. ಅದರಲ್ಲಿ ಯೋಗೀಶ್ ಇರಲ್ಲ ಸರ್, ಇಲ್ಲ. ಈಗ ಚುನಾವಣಾ ರಾಜಕಾರಣ ಕಷ್ಟ ಸರ್. ಕೋಟಿ ಕೋಟಿ ದುಡ್ಡು ಬೇಕು. 60 ಕೋಟಿ, 70 ಕೋಟಿ, 100 ಕೋಟಿ ಬೇಕು MLA ನಿಂತು ಹೋಗೋರು. ಆ ಕನ್ಸ್ ಕಾಣೋದ್ ಮರ್ತು ರೈತರ ಪರವಾಗಿ ನಿಂತು ಮುಂದೆ ನಿಂತು ರೈತರು ನಾವು ಇದ್ರೊಳಗಡೆ ಯಾವ ಸಂಘಟನೆಯಲ್ಲಿ ನಾವು ಯಾವ್ದು ಜವಾಬ್ದಾರಿ ಇರಲ್ಲ. ಎಲ್ಲಾ ಪಾರ್ಟಿಯವರು ಇರ್ತಾರೆ ಸರ್ ಇದ್ರೊಳಗಡೆ. ಎಲ್ಲಾ ಪಾರ್ಟಿಯವ್ರನ್ನೂ ಕರಿತೀವಿ. ಯಾರ್ ಬೇಕಾದ್ರು ಬಂದು ಸಹಕಾರ ಕೊಡ್ಬೋದು. ಒಂದ್ ಪಕ್ಷಾತೀತವಾಗಿ ನಡೆಯುವಂತ ಒಂದು ಸಂಘಟನೆ. ನಾವ್ ಇದರಿಂದ ನಂದೇನು ಇಲ್ಲ ಸರ್, ಪೋಷಕರಾಗಿರ್ತೀವಿ. ಸಂಘಟನೆಗೆ ಒಂದು ಪೋಷಕರಾಗಿರ್ತೀವಿ.